ನಾಡಿನ ಸಮಸ್ತ ಸಂಗ್ರಾಮ ವಾಹಿನಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ವಿಕಾಸ್ ಕನ್ನಸಂದ್ರ ಮಾಡುವ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ನಮ್ಮ ಮೈಸೂರು ಡೇಸ್ ಕಾರ್ಯಕ್ರಮದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನಾವು ಅನೇಕ ಸಾರಿಗೆಗಳನ್ನು ನೋಡಿದಿವಿ. ವಾಯು ಸಾರಿಗೆ, ಜಲ ಸಾರಿಗೆ, ಭೂ ಸಾರಿಗೆ. ಇಂಥದ್ರಲ್ಲಿ ನಮ್ಮ ಮೈಸೂರು ಡೇಸ್ಗೂ ಸಾರಿಗೆಗೂ ಏನ್ ಸಂಬಂಧ ಅಂತ ಅನ್ಕೊಳ್ತೀರಾ? ಇದರಲ್ಲಿ ಭೂ ಸಾರಿಗೆಯಲ್ಲಿ ಒಂದಾದಂತಹ ರೈಲ್ವೆ ಸಾರಿಗೆ. ಈ ರೈಲ್ವೆ ಸಾರಿಗೆಯನ್ನ ಮೊಟ್ಟ ಮೊದಲನೇದಾಗಿ ಮೈಸೂರಿಗೆ ಯಾರು ಚಿರಪರಿಚಿತ ಮಾಡಿಸ್ಕೊಟ್ಟವರು, ಮೈಸೂರಿಗೆ ರೈಲ್ವೆ ಸಾರಿಗೆ ಹೇಗೆ ಬಂತು ಎಂಬುದನ್ನ ತಿಳ್ಕೊಳ್ಳೋಣ. ಆತ್ಮೀಯ ವೀಕ್ಷಕರೇ, ಅಂದಿನ ಕಾಲಕ್ಕೆ ಮೈಸೂರು ಮಹಾರಾಜರಾಗಿದ್ದಂಥವರು 10ನೇ ಚಾಮರಾಜ ಒಡೆಯರ್ರವರು. 10ನೇ ಚಾಮರಾಜ ಒಡೆಯರ್ರವರು ಅಂದಿನ ಕಾಲದಲ್ಲಿ ಯೋಚನೆಯನ್ನ ಮಾಡ್ತಾರೆ. ನಮ್ಮ ಜನರಿಗೆ ಪ್ರಗತಿಪರವಾಗಿ ಒಂದು ಸಾರಿಗೆ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ. ಅಂದಿನ ಕಾಲಕ್ಕೆ ಬಸ್ಸಿನ ಸಂಪರ್ಕ ಅಷ್ಟು ಇರೋದೇ ಇಲ್ಲ. ಅದೇ ಸಮಯದಲ್ಲಿ 1872ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ರಾಯಪುರಂನಿಂದ ಬೆಂಗಳೂರಿಗೆ ರೈಲು ಮಾರ್ಗವನ್ನ ಮಾಡ್ತಾ ಇರ್ತಾರೆ. ರೈಲು ಒಮ್ಮೆ ಬಂದಿರುತ್ತೆ. ಎಷ್ಟರಲ್ಲಿ? 1872ರಲ್ಲಿ. ಈ 1872ರಲ್ಲಿ ಬಂದಾಗ ಅದಷ್ಟಕ್ಕೆ ಸ್ಥಗಿತಗೊಂಡಿರುತ್ತೆ. ಮತ್ತೆ 1879ರಲ್ಲಿ ಮತ್ತೊಮ್ಮೆ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ರಾಯಪುರಂನಿಂದ ಬೆಂಗಳೂರಿಗೆ ರೈಲು ಸಂಚಾರವನ್ನ ಮಾಡ್ತಾರೆ. ಇದನ್ನ ಮನಗಂಡಂತಹ ನಮ್ಮ ಚಾಮರಾಜ ಒಡೆಯರ್ರವರು, ಅಂದಿನ ಮಹಾರಾಜರು ಏನ್ ಮಾಡ್ತಾರೆ, ನಮ್ಮ ಬೆಂಗಳೂರಿನಿಂದ ಮೈಸೂರಿಗೂ ಸಹ ವಿಸ್ತರಿಸ್ಕೊಳ್ಬೇಕು ಅಂತ ಹೇಳಿ ಇವರೇ ಪ್ರತ್ಯೇಕವಾಗಿ ಸ್ಟೇಟ್ ಆಫ್ ಮೈಸೂರು ರೈಲ್ವೆ ಎಂಬುದನ್ನ ಪ್ರತ್ಯೇಕವಾಗಿ ಒಂದು ಸಂಸ್ಥೆಯನ್ನ ತೆಗೆದು ಬೆಂಗಳೂರಿನಿಂದ ಮೈಸೂರಿಗೆ ರೈಲು ಸಂಚಾರವನ್ನ ವಿಸ್ತರಿಸ್ತಾರೆ. ರೈಲು ಸಂಚಾರವನ್ನ ವಿಸ್ತರಿಸಿದಾಗ ಏನಾಗುತ್ತೆ, ಅದು ಜನರಿಗೆ ತುಂಬಾ ಅನುಕೂಲವಾಗುತ್ತೆ. ಜನರಿಗೆ ತುಂಬಾ ಅನುಕೂಲ ಆದಾಗ ಏನಾಗುತ್ತೆ, ಇದನ್ನ ಮನಗಂಡಂತವ್ರು ಏನ್ ಮಾಡ್ತಾರೆ, ವಿಭಾಗಗಳನ್ನಾಗಿ ತೆರೀತಾ ಹೋಗ್ತಾರೆ. ಮೈಸೂರು ರೈಲ್ವೆ ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಅಂತ ಹೇಳಿ ಮತ್ತೊಮ್ಮೆ ಒಂದು ವಿಭಾಗವನ್ನ ತೆಗೆದು ಮೈಸೂರಿಗೆ ಅಲ್ಲಿನ ರೈಲ್ವೆಗೆ ಏನಾದ್ರೂ ತೊಂದರೆ ಆದ್ರೆ ಅಲ್ಲಿ ಸರಿಪಡಿಸಲಿಕ್ಕೆ ಒಂದು ವಿಭಾಗವನ್ನ ತೆರೆದು ಅಲ್ಲೂ ಸಹ ತಮ್ಮ ಚಾಕಚಕ್ಯತೆಯನ್ನ ಮೂಡಿಸಿ ರೈಲ್ವೆ ಇಲಾಖೆಗೆ ಸಹಾಯವನ್ನ ಮಾಡ್ತಾರೆ. ಇದೇನಾಗುತ್ತೆ, ಅನೇಕ ವರ್ಷಗಳ ನಂತರ ದಕ್ಷಿಣ ಭಾರತದ ರೈಲ್ವೆಗೆ ವಿಲೀನಗೊಳಿಸಬೇಕಾಗುತ್ತೆ. ದಕ್ಷಿಣ ಭಾರತದ ರೈಲ್ವೆಗೆ ವಿಲೀನಗೊಳಿಸಬೇಕಾದ್ರೆ ಇದು ಒಂದು ವಿಭಾಗೀಯ ಹೆಸರನ್ನ ಇಟ್ಕೊಂಡಿರುತ್ತೆ. ಏನಂತ ಹೇಳಿದ್ರೆ ಸ್ಟೇಟ್ ಆಫ್ ಮೈಸೂರು ರೈಲ್ವೆ ಎಂಬುದಾಗಿ ಹೆಸರನ್ನ ಇಟ್ಕೊಂಡಿರುತ್ತೆ. ಇದು 1891ರಲ್ಲಿ ಮೈಸೂರಿಗೆ ಬಂದ್ರೆ, ತದನಂತರದಲ್ಲಿ ಏನಾಗುತ್ತೆ, 1951ರವರೆಗೂ ಪ್ರತ್ಯೇಕವಾಗಿ ನಡೀತಾ ಬರುತ್ತೆ. 1951ರಲ್ಲಿ ದಕ್ಷಿಣ ಭಾರತದ ರೈಲ್ವೆಯೊಂದಿಗೆ ವಿಲೀನಗೊಳಿಸಿಕೊಳ್ಳುತ್ತೆ. ಮೈಸೂರು ರೈಲ್ವೆ ಮತ್ತು ದಕ್ಷಿಣ ಭಾರತದ ರೈಲ್ವೆ ವಿಲೀನಗೊಳಿಸಿ ದಕ್ಷಿಣ ಭಾರತದ ರೈಲ್ವೆ ಅಂತ ಹೇಳ್ತಾರೆ. ನಾವೀಗ ಏನ್ ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಕರಿತೀವಿ, ಅದಕ್ಕೆ ವಿಲೀನಗೊಳಿಸ್ತಾರೆ. ವಿಲೀನಗೊಳಿಸಿದ ತದನಂತರದಲ್ಲಿ ಏನ್ ಮಾಡ್ತಾರೆ, ಇವರು ಅಲ್ಲಿಗೆ ಅದನ್ನ ನಿಲ್ಲಿಸ್ತೇನೆ ನಂಜನಗೂಡಿನವರೆಗೂ ಸಹ ರೈಲ್ವೆಯನ್ನ ವಿಸ್ತರಿಸ್ತಾ ಹೋಗ್ತಾರೆ. ಯಾಕಂತ ಹೇಳಿದ್ರೆ, ಕೆಲವಷ್ಟು ಜನಕ್ಕೆ ನಾವು ವ್ಯವಸ್ಥೆಯನ್ನ ಕೊಟ್ಟಿದ್ದೀವಿ, ಆ ವ್ಯವಸ್ಥೆನಲ್ಲಿ ಇಲ್ಲಿವರೆಗೂ ಮುಂದುವರಿಬಾರ್ದು. ನಮ್ಮ ಅಭಿವೃದ್ಧಿ ಜನರ ಪ್ರಗತಿಪರ ಆಗಿರ್ಬೇಕಾದ್ರೆ ಅದನ್ನ ನಾವು ಇನ್ನಷ್ಟು ಮುಂದುವರಿಸ್ತಾ ಹೋಗ್ಬೇಕು, ಇನ್ನಷ್ಟು ಜನಗಳಿಗೆ ಸಹಾಯ ಆಗ್ತಾ ಹೋಗ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಅವರು 1951ರಲ್ಲಿ ನಂಜನಗೂಡಿನವರೆಗೂ ಸಹ ವಿಸ್ತರಿಸ್ತಾ ಹೋಗ್ತಾರೆ. ಇದಾದ ನಂತರ ತಮ್ಮ ಗಮನವನ್ನ ಶಿವಮೊಗ್ಗ, ಬೀರೂರು, ಕಡೂರು ಕಡೆಗೆ ಹರಿಸ್ತಾರೆ. ಇವರು ಶಿವಮೊಗ್ಗ, ಬೀರೂರು, ಕಡೂರು ಕಡೆಗೆ ಹರಿಸಿದಾಗ ಏನಾಗುತ್ತೆ, 1893ರಲ್ಲಿ ಏನಾಗುತ್ತೆ, ಕಡೂರು, ಬೀರೂರು, ಶಿವಮೊಗ್ಗ ಈ ಎಲ್ಲಾ ಕಡೆಗೂ ಸಹ ರೈಲ್ವೆಯನ್ನ ವಿಸ್ತರಿಸ್ತಾ ಹೋಗ್ತಾರೆ. ಇದಾದ ನಂತರ ಒಂದು ಹಾಡೆ ಇದೆ, ನಿಮ್ಗೆಲ್ಲ ಗೊತ್ತಿರ್ಬೇಕು. ನಾವೇನ್ ಮಾಡ್ತೀವಿ, ಎಲ್ಲಿ ಕಡಿಮೆ ವೆಚ್ಚ ಇರುತ್ತೆ ಆ ಕಡೆಗೆ ಪ್ರಯಾಣವನ್ನ ಜಾಸ್ತಿ ಬೆಳೆಸ್ತಾ ಹೋಗ್ತೀವಿ. ಏನಾಗುತ್ತೆ, ಬಸ್ಸಿನ ದರಕ್ಕೂ ರೈಲ್ವೆಯ ದರಕ್ಕೂ ಸ್ವಲ್ಪ ಕುಗ್ಗಿಸ್ತಾರೆ. ಯಾಕಂತ ಹೇಳಿದ್ರೆ, ಜನಸಂಖ್ಯೆ, ಓಡಾಡುವ ಸಂಖ್ಯೆ ಜಾಸ್ತಿ ಆಗ್ಲಿ ಅಂತ ಹೇಳಿ ಒಂದನ್ನ ನಾವು ಮನಗಾಣ್ಬೇಕು. ಇಲ್ಲಿ ಮಹಾರಾಜರು ಒಂದು ಮನಗಾಣ್ತಾರೆ. ಒಂದ್ ಬಸ್ಸಲ್ಲಿ 60 ಜನ ಹೋಗ್ಬೋದು, ಒಂದ್ ಟ್ರೈನಲ್ಲಿ ಒಂದು ಬೋಗಿನಲ್ಲೇ 60ರಿಂದ 70 ಜನ ಹೋಗ್ಬೋದು. ಅಂತದ್ದು ನಾವು ಎಷ್ಟು ಬೋಗಿಗಳನ್ನ ಹಾಕಿ ಜನರನ್ನ ಒಂದೇ ಸಮಯದಲ್ಲಿ ಸಾಕಷ್ಟು ಜನರನ್ನ ಸಾಕಷ್ಟು ಸ್ಥಳಗಳಿಗೆ ತಲುಪಿಸ್ಬೇಕಾದ್ರೆ ನಮ್ಮ ಇಂಧನ ವೆಚ್ಚವೂ ಸಹ ಕಮ್ಮಿ ಆಗುತ್ತೆ. ಇದರಿಂದ ನಾವು ಬೋಗಿಗಳ ವಿಸ್ತರಣೆಯನ್ನ ಮಾಡಿ ಜನರು ಓಡಾಟವನ್ನ ಜಾಸ್ತಿ ಮಾಡಿ ನಮ್ಮ ಸ್ಥಳಗಳನ್ನ ವಿಸ್ತರಣೆ ಮಾಡ್ಬೇಕು ಅಂತ ಹೇಳಿ ಇವ್ರು ಮನಗಂಡು ಏನ್ ಮಾಡ್ತಾರೆ, ಕಡೂರು, ಬೀರೂರು, ಶಿವಮೊಗ್ಗ ಕಡೆಗೆ ರೈಲ್ವೆಯನ್ನ ಬೆಳೆಸ್ತಾ ಹೋಗ್ತಾರೆ. ಹೀಗೆ ಬೆಳೆಸ್ತಾ ಇರ್ಬೇಕಾದ್ರೆ ದರದಲ್ಲಿ ಸ್ವಲ್ಪ ಕಡಿಮೆಯನ್ನ ಮಾಡ್ತಾರೆ. ದರದಲ್ಲಿ ಕಡಿಮೆಯನ್ನ ಮಾಡಿದಾಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಶಿವಮೊಗ್ಗಕ್ಕೆ ಪ್ರಯಾಣವನ್ನ ಬೆಳೆಸಿದಂತಹ ಇವರು ಅದನ್ನ ಏನ್ ಮಾಡ್ತಾರೆ, ಶಿವಮೊಗ್ಗಕ್ಕೆ ಸೀಮಿತಗೊಳಿಸ್ತೇನೆ ತಾಳಗುಪ್ಪವರೆಗೂ ಬೆಳೆಸ್ತಾ ಹೋಗ್ತಾರೆ. ತಾಳಗುಪ್ಪಕ್ಕೆ ಕಡೆಯ ರೈಲ್ವೆ ನಿಲ್ದಾಣವನ್ನ ಮಾಡ್ತಾರೆ. ಈ ತಾಳಗುಪ್ಪಕ್ಕೆ ಕಡೆಯ ರೈಲ್ವೆ ನಿಲ್ದಾಣವನ್ನ ಮಾಡಿದಾಗ ಅಲ್ಲಿ ಒಂದು ಅನುಕೂಲ ಆಗುತ್ತೆ. ಏನಂತ ಹೇಳಿದ್ರೆ, ಜೋಗ ಜಲಪಾತಕ್ಕೆ ಹೋಗೋರ ಅನುಕೂಲ ಆಗುತ್ತೆ. ಇದನ್ನ ಅವ್ರು ಏನಕ್ಕಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಹಾಡೆ ಇದೆ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡೆ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಹೇಗೆ ಈ ಹಾಡು ಹೇಳುತ್ತೋ
ಅದೇ ರೀತಿ ಮಾನವರಾದರೂ ಒಮ್ಮೆ ಕಡಿಮೆ ದರದಲ್ಲಿ ಜೋಗ ಜಲಪಾತವನ್ನ ನೋಡ್ಲಿ, ಜೋಗ ಜಲಪಾತದ ಕಡೆ ಪ್ರಯಾಣವನ್ನ ಬೆಳೆಸಲಿ ಎಂಬುದನ್ನ ಇವರು ಮನಗಂಡು ತಾಳಗುಪ್ಪಕ್ಕೆ ರೈಲು ನಿಲ್ದಾಣವನ್ನ ಕೊನೆಗೊಳಿಸಿ ಜೋಗ ಜಲಪಾತಕ್ಕೆ ಸಂಪರ್ಕವನ್ನ ಕಲಿಸ್ತಾರೆ. ಈ ಜೋಗ ಜಲಪಾತಕ್ಕೆ ಸಂಪರ್ಕವನ್ನ ಕಲ್ಪಿಸಿದಾಗ ಅಲ್ಲಿ ಇನ್ನೂ ಒಂದು ಅನುಕೂಲ ಆಗುತ್ತೆ. ಭದ್ರಾವತಿಯಲ್ಲಿ ಐರನ್ ಕಂಪನಿ ಇರುತ್ತೆ. ಈ ಐರನ್ ಕಂಪನಿಗೆ ಬೇಕಾದಂತಹ ಇಂಧನಗಳನ್ನ ಹೆಚ್ಚು ಪ್ರಮಾಣದಲ್ಲಿ ದುಬಾರಿ ವೆಚ್ಚದಲ್ಲಿ ಸಾರಿಗೆಗೆ ದುಬಾರಿ ವೆಚ್ಚ ಸಲ್ತಾ ಇರುತ್ತೆ, ಅಲ್ಲಿಂದ ತರಿಸ್ಕೊಳ್ತಾ ಇರ್ತಾರೆ. ತದನಂತರದಲ್ಲಿ ಏನ್ ಮಾಡ್ತಾರೆ, ರೈಲಿನಲ್ಲೇ ಈ ಇಂಧನವನ್ನ ತರಿಸ್ಕೊಳ್ಳಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಆ ಭದ್ರಾವತಿ ಐರನ್ ಕಂಪನಿಗೆ ಸರಾಸರಿ ವೆಚ್ಚ ಆದಾಯ ಆಗ್ತಾ ಹೋಗುತ್ತೆ, ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ, ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೈಲಿನಿಂದ ಇಷ್ಟೆಲ್ಲ ಅನುಕೂಲ ಆಗೋದನ್ನ ಕಂಡಂತಹ ನಮ್ಮ ಮೈಸೂರು ಮಹಾರಾಜರು ಸೌತ್ ವೆಸ್ಟರ್ನ್ ರೈಲ್ವೆ ಒಳಗೆ ವಿಲೀನಗೊಳಿಸಿ ರೈಲಿನ ಪ್ರಯಾಣವನ್ನ ಅನೇಕ ಕಡೆಗಳಿಗೆ ಬೆಳೆಸ್ತಾ ಹೋಗ್ತಾರೆ. ಅದು ಪ್ರಸ್ತುತ ಈಗ ಮೈಸೂರು ರೈಲ್ವೆ ನಿಲ್ದಾಣ ಸುಂದರ ತಾಣಗಳಲ್ಲಿ ಒಂದಾಗಿದೆ ಮತ್ತು ಅನೇಕ ರೈಲು ನಿಲ್ದಾಣಗಳ ಸ್ವಚ್ಛತಾ ವಿಭಾಗದಲ್ಲಿ ಮೈಸೂರು ರೈಲ್ವೆ ನಿಲ್ದಾಣ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿರೋದು ನಮಗೆಲ್ಲ ಒಂದು ಹೆಮ್ಮೆಯ ಸಂಗತಿಯೂ ಸಹ ಆಗ್ತಾ ಹೋಗುತ್ತೆ. ಅಷ್ಟು ಸ್ವಚ್ಛತೆಯನ್ನ ಕಾಪಾಡಿಕೊಂಡಿದ್ದಾರೆ. ನಮ್ಮ ಅಂದು ಮೈಸೂರು ಮಹಾರಾಜರು ಪ್ರಗತಿಪರರ ಚಿಂತನೆಗಾಗಿ ಚಿಂತಿಸಿ ಮಾಡಿದಂತಹ ರೈಲ್ವೆಯ ಕೆಲಸಗಳು ಇಂದು ಅನೇಕ ಜನರಿಗೆ ಉಪಯೋಗ ಆಗುವುದರ ಜೊತೆಗೆ ಅನೇಕ ಸಮಯವನ್ನ ಉಳಿಸ್ತಾ ಇದೆ, ಹಣವನ್ನ ಉಳಿಸ್ತಾ ಇದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಆ ಭಾಗದಲ್ಲಿ ಓಡಾಡುವಂತಹ ಅನೇಕ ಜನರಿಗೆ ರೈಲಿನಿಂದ ತುಂಬಾ ಅನುಕೂಲವೂ ಸಹ ಆಗ್ತಾ ಇದೆ. ಆತ್ಮೀಯ ವೀಕ್ಷಕರೇ, ನಮ್ಮ ಮೈಸೂರು ಸಾಮ್ರಾಜ್ಯದ ರಾಜ ಮಹಾರಾಜರುಗಳು ಮಾಡಿರುವಂತಹ ಪ್ರತಿಯೊಂದು ಸಣ್ಣ ಕೆಲಸ ಇರ್ಬೋದು, ದೊಡ್ಡ ಕೆಲಸ ಇರ್ಬೋದು, ಅವರು ಜನರ ಪ್ರಗತಿಪರರ ಯೋಚನೆಗಾಗಿ ಮಾಡಿರುವಂತದ್ದು. ಈ ರೀತಿ ಅವರು ಅಂದು ಏನಾದ್ರೂ ರೈಲ್ವೆಯ ಕನಸನ್ನ ಕಂಡು ಮೈಸೂರಿನ ಕಡೆಗೆ ರೈಲ್ವೆ ಪ್ರಯಾಣವನ್ನ ಬೆಳೆಸಿ ರೈಲಿನ ವ್ಯವಸ್ಥೆಯನ್ನ ಮಾಡದೆ ಹೋಗಿದ್ರೆ ನಮಗೆ ಇಂದು ರೈಲಿನ ಕಲ್ಪನೆಯೂ ಸಹ ಬರ್ತಿರ್ಲಿಲ್ವೇನೋ, ಅಥವಾ ಬರೋದು ನಿಧಾನ ಆಗ್ತಾ ಇತ್ತೇನೋ. ಆದ್ರೆ ಅಂದೇ ನಮಗೆ ರೈಲ್ವೆನ ಪರಿಚಿತ ಪಡಿಸ್ಕೊಟ್ಟು ಜನರಿಗಾಗಿ ಚಿಂತಿಸಿ ಜನ ಪ್ರಗತಿ ಪರವಾಗಿ ದುಡಿದು ಸಾಧನೆಯನ್ನ ಮಾಡಿದರೆ ಅವರ ಸಾಧನೆಗಳನ್ನ ನಾವು ಮೆಲುಕಾಗ್ತಾ ಅವರ ಹಾದಿಯನ್ನ ನಾವು ತುಳಿತಾ ಹೋಗೋಣ. ಮತ್ತಷ್ಟು ಮಗದಷ್ಟು ನಮ್ಮ ಮೈಸೂರು ಸಾಮ್ರಾಜ್ಯದ ಕೊಡುಗೆಗಳನ್ನ ಈ ಕಾರ್ಯಕ್ರಮದಲ್ಲಿ ನೋಡ್ತಾ ಇರೋಣ. ಆತ್ಮೀಯ ವೀಕ್ಷಕರೇ, ನಮ್ಮ ಸಂಗ್ರಾಮ ವಾಹಿನಿಯ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ. ಧನ್ಯವಾದಗಳು. ಶುಭ ದಿನ.